ತುಂಬ ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದಿತ್ತು. ಆ, ಆ, ಕೆಲವು ವರ್ಷಗಳಿಂದ ತುಂಬ ಕಥೆಗಳನ್ನ ಕೂಡ ಕೇಳಿದ್ದೀವಿ. ಅದರಲ್ಲಿ ಒಂದು 2-3 ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು. ತುಂಬ ಕಂಟೆಂಟ್ ಇರೋಂಥ ಮೂವಿ ಇದು. ಹಾಗಾಗಿ ನಾವು ಎಲ್ಲ ಒಟ್ಟಿಗೆ ಪ್ಲ್ಯಾನ್ ಮಾಡಿ ಶುರು ಮಾಡಿದ್ದೀವಿ. ಮುಂದೆ ಏನಿರೋ ಸಿನಿಮಾ ಬಗ್ಗೆ ಎಲ್ಲ ನಮ್ಮ ಡೈರೆಕ್ಟ್ರುಗಳು ಮಾತಾಡ್ತಾರೆ. ಫಸ್ಟ್ ಲೇಡಿ ಲಕ್ಕು ಸರ್, ಭವ್ಯ ಮೇಡಮ್ನ ಮಾತಾಡಿಸ್ಬೇಕು ನಾವು. ಎಸ್ ಮ್ಯಾಮ್, ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಹೇಳಿ. ನಮಸ್ತೆ ಎಲ್ರಿಗೂ. ತುಂಬ ದಿನಗಳ ಕನಸು ಆ್ಯಕ್ಚುಲಿ ಮೂವಿ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು. 1 ಇಯರಿಂದ ಸುಮಾರು ಸ್ಟೋರೀಸ್ಗಳನ್ನ ಕೇಳಿದ್ವಿ. ಈಗ ಒಟ್ಟಿಗೆ 3 ಸ್ಟೋರಿನೂ ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಏನಿಲ್ಲ, ಒಂದೇ ಮಾತು, ಸಿನಿಮಾಗೆ ಒಳ್ಳೇದಾಗಲಿ, ಸಿನಿಮಾಯಿಂದ ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ. ಥ್ಯಾಂಕ್ ಯು. ನಿಮಗೂ ಒಳ್ಳೇದಾಗಲಿ ಮ್ಯಾಮ್, ಆಲ್ ದಿ ಬೆಸ್ಟ್. ಎಷ್ಟೋ ಜನ ಇಲ್ಲೇ ಬಂದು 5 ಫಿಲಮ್ ಮಾಡ್ತೀನಿ, 3 ಫಿಲಮ್ ಮಾಡ್ತೀನಿ ಅಂತ ಹೇಳಿದವರು ಎಲ್ಲ ಬೇರೆ ಬೇರೆ ರೀತಿ ಹೊಟ್ಟೋಗ್ಬಿಟ್ಟಿದ್ದಾರೆ. ಸೊ ಅದಾಗಬಾರ್ದು ಅಂತ ಬಂಡಿ ಮಕ್ಕಳಮ್ಮಗೆ ಚೆನ್ನಾಗಿ ಕೇಳ್ಕೊಂಡಿದ್ದೀರಾ, ದೃಷ್ಟಿ ತೆಗೆಸಿದ್ದೀರಾ, ಎಲ್ಲ ಮಾಡಿದ್ದೀರಾ. 3 ಸಿನಿಮಾ ಆಗುತ್ತಾ ಆ ಭರವಸೆಯಿಂದ ಬಂದಿದ್ದೀರಾ. ಬಿಕಾಸ್ ಸಿನಿಮಾ ಅನೌನ್ಸ್ ಮಾಡೋದು ಮುಖ್ಯ ಅಲ್ಲ, ಅದು ಮುಗಿಸೋದು, ಅದು ರಿಲೀಸ್ ಥಿಯೇಟರ್ಸ್ಗೆ ತರೋದು ಮುಖ್ಯ. ಸೊ 1 ಸಿನಿಮಾ ಆದರೂ 3 ಸಿನಿಮಾ ಆದರೂ ಬರಬೇಕಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇದಿರ್ತಾ, ಇದು ಅನೌನ್ಸ್ಮೆಂಟ್ ಆಗಿರೋದು ಅನೌನ್ಸ್ಮೆಂಟಲ್ಲೇ ಇರುತ್ತಾ, ಇಲ್ಲ ರಿಲೀಸ್ ಥಿಯೇಟ್ರಿಗೆ ಬರುತ್ತಾ? ಯಾರು ಈ ಕ್ವಶನ್ ಇನ್ನೂ ಕೇಳೇ ಇಲ್ಲ ಅಂತ ಅನ್ಕೊಂತಿದ್ದೆ ಮೇಡಮ್. ಅದು ನಾನೇ ಕೇಳಬೇಕಾಗಿತ್ತು. ಹೌದು, ಅಲ್ಲ, ಇರೋದು ಫ್ಯಾಕ್ಟ್ ಸರ್. ಬಿಕಾಸ್ ಎಲ್ಲರೂ 5 ಫಿಲಮ್ ಅನೌನ್ಸ್ ಮಾಡಿದವ್ರು ಯಾರೂ ಇಲ್ಲ. ಬೇರೆ ಅಂದರೆ ನಾನು ಹೇಳೋದು ಬೇಡ, ಇಲ್ಲಿ ಬೇರೆ ಬೇರೆ ರೀತಿ ಹೋಗ್ಬಿಟ್ಟಿದ್ದಾರೆ, ಅದಕ್ಕೆ ಭಯ. ಕರೆಕ್ಟ್ ಮೇಡಮ್, ಅವ್ರು ಯಾರು ನಾನಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು ಕ್ವಶನ್ನ, ಬಟ್ ನಾವು ಆಲ್ರೆಡಿ 8ನೇ ತಾರೀಕಿಗೆ ಒಂದು ಶೂಟಿಂಗ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಮಂತಿಂದ ನಾವು ಒಂದು ವೆದರ್ಗೋಸ್ಕರ ವೇಟಿಂಗಲ್ಲಿ ಇದ್ದೀವಿ. ಅದನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಸಿನಿಮಾದು ವರ್ಕ್ ನಡೀತಾ ಇದೆ, ಅದು ಇನ್ನು ಹಾರ್ಡ್ಲಿ 1 ಮಂತಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಇದೇ ವರ್ಷದಲ್ಲಿ ನಿಮಗೆ ಮಿನಿಮಮ್ 2 ಸಿನಿಮಾನ ನಾನು ಥಿಯೇಟ್ರಲ್ಲಿ ತೊಗೊಂಬರ್ತೀನಿ. ಇನ್ನೂ ಒಂದು ಸಿನಿಮಾ 2 ತಿಂಗಳು ಲೇಟ್ ಆಗ್ಬೋದು. ಬೈ ಮಾರ್ಚು 3 ಸಿನಿಮಾನು ಕೂಡ ತೆರೆ ಮೇಲೆ ಬರುತ್ತೆ. ಖಂಡಿತ ಇದೇ ಥರ ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮನ್ನ ಮಾತಾ ಮರಿದಂಗೆ ಕರಿತೀನಿ ಮೇಡಮ್.